ನೆಕ್ಸ್ಟ್ ಇವಾಗ ಅಗ್ನಿಸಾಕ್ಷಿಯಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದೀರಾ ಇವಾಗ ಮತ್ತೆ ಬಿಗ್ ಬಾಸ್ ಆದ್ಮೇಲೆ ಆಲ್ಮೋಸ್ಟ್ ಒಂದಷ್ಟು ಜನ ಪ್ರಾಜೆಕ್ಟ್ಸ್ಗಳಲ್ಲಿ ನಿಮ್ಮ ಬಿಜಿ ಆಗಿದ್ದಾರೆ. ಕನ್ನಡದಲ್ಲಿ ಈಗ ಏನಾಗ್ತದೆ ಗೊತ್ತಾ ಹಾ. ಮೇಡಮ್, ಟು ಬಿ ವೆರಿ ಆನೆಸ್ಟ್. ಹಾ. ಸೊ ಈಗ ತುಂಬಾ ಬೇಜಾರು ವಿಷಯ ಇಲ್ಲಿ ಕನ್ನಡದ ಇಂಡಸ್ಟ್ರಿಲಿ ನಾನು ನೋಡ್ತಿರೋದು. ಟ್ಯಾಲೆಂಟ್ ಆಗಲಿ ಅಥವಾ ಈ ಹಿಂದೆ ಏನು ಹಿಟ್ ಕೊಟ್ಕೊಂಡು ಬಂದಿದ್ದೀವಿ ಅಥವಾ ಇದೆಲ್ಲ ಇಂಪಾರ್ಟೆಂಟ್ ಆಗ್ತಲ್ಲ. ಬಜೆಟ್, ಯಾರನ್ನ ಕೇಳಿದ್ರು ಬಜೆಟ್. ಈಗ ಇಲ್ಲಿ ಆಡಿಷನ್ ಆಗೋದು ಏನಕ್ಕೆ ಅಂತಂದ್ರೆ ಬಜೆಟ್ ಮೇಲೆ. ಇವನು ಎಷ್ಟಕ್ಕೆ ಬರ್ತಾನೆ ಸರ್, ಇವ್ರದ್ದು ಒಂದು 15,000 10,000 ಇದೆ. ಇವ್ರು ಎಷ್ಟಕ್ಕೆ ಬರ್ತಾರೆ, ಇವರು 5,000ಕ್ಕೆ ಬರ್ತಾರೆ, ಅವರು 2,000. ಅವ್ರನ್ನ ಹಾಕೊಳ್ಳಿ, ಅವರೇ ಹೀರೋ. ಆಮೇಲೆ ಹೀರೋಯಿನ್ ಅವ್ರೊಂದು 2.5 ಅವ್ರನ್ನೇ ಹಾಕೊಳ್ಳಿ ಪರ್ ಡೇ 2,500 ಅವ್ರನ್ನೇ ಹಾಕೊಳ್ಳಿ, ಅವರೇ ಹೀರೋಯಿನ್. ಮುಂಚೆ ಶೂಟಿಂಗ್ ಎಲ್ಲ ಒಂದು 24-22 ದಿವಸ ಎಲ್ಲ ಬರ್ತಾ ಇತ್ತು. ಅಟ್ಲೀಸ್ಟ್ ಪೇಮೆಂಟ್ ಕಮ್ಮಿ ಇದ್ರೂ ಒಂದು ಅವರೇಜ್ ಒಂದು ಸ್ಟ್ರಗ್ಲರ್ಗೆ ಏನೋ ಜೀವನಕ್ಕೆ ಆಗ್ತಾಯಿತ್ತು. ಈಗ ಇಷ್ಟು ಕಮ್ಮಿ ಪೇಮೆಂಟ್ ಕೇಳಿ ಶೂಟಿಂಗ್ನ 12-10 ದಿವಸಕ್ಕೆ ಆ್ಯಂಡ್ ಹೀಗೆ ರೋಲ್. ನೀವು ಬಂದು ಡೈಲಾಗ್ ಹೇಳ್ಬಿಟ್ಟು ಕೂತ್ಕೋ, ಬಂದು ಹೇಳು ಡೈಲಾಗ್. ನೀವು ಏನು ಪರ್ಫಾರ್ಮೆನ್ಸ್ ಆಗಲಿ ಶಾರ್ಟ್ ಏನೂ ಬೇಡ, ನಿಮಗೆ ಅಲ್ಲಿ ಫುಟೇಜ್ ತೆಗೆದು ಕೊಡಬೇಕು. ಆಮೇಲೆ ಈಗ ನಿಮ್ಮ ಕಾಸ್ಟಿಂಗ್ ಆಗ್ತಾ ಇರೋದು ಥ್ಯಾಂಕ್ ಗಾಡ್, ಅದರಲ್ಲಿ ಕೆಲವರು ಈಗ ಆಸ್ಪೈರಿಂಗ್ ಕೆಲವು ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ಸ್ ಇದ್ದಾರೆ. ಒಂದು ಪ್ರೊಡ್ಯೂಸರ್ ಹಂಗಿದ್ರೆ ಡೈರೆಕ್ಟರ್ ಹೀಗಿರಲ್ಲ, ಡೈರೆಕ್ಟರ್ ಹೀಗಿದ್ರೆ ಪ್ರೊಡ್ಯೂಸರ್ ಇರಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳಿದೆ. ಕೆಲವರು ನಿಜವಾಗ್ಲೂ ಈಗ ನಾವೆಲ್ಲ ಬಂದಿದ್ದು ಒಂದೊಂದ್ಸತಿ ನಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು, ಇಲ್ಲ ನನಗೊಂದು ಕ್ವಾಲಿಟಿ ಕೊಡಬೇಕು, ವಿಷಯ ದುಡ್ಡಿದ್ದಲ್ಲ, ನಾನು ಮಾಡಿದ್ರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು. ಸೊ ಮೈ ಆಲ್ ಪ್ರಾಜೆಕ್ಟ್ಸ್ ವೇರ್ ಹಿಟ್. ನಂದು ಲವ್ಲವಿಕೆ, ನನ್ನ ಫಸ್ಟ್ ಡೆಬ್ಯೂ ಲವ್ಲವಿಕೆ, ಇಟ್ ವಾಸ್ ಅ ಸೂಪರ್ ಹಿಟ್. ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಆ್ಯಂಡ್ ಫ್ಯಾಂಟಾಸ್ಟಿಕ್ ಪ್ರೊಡ್ಯೂಸರ್ ಸಿಕ್ಕಿದ್ದು. ವಾಹಿನಿ ಕೂಡ ನಂದು ಫಸ್ಟ್ ಡೆಬ್ಯೂ. ನೆಕ್ಸ್ಟ್ ಅಮ್ಮ, ಸ್ಟಾರ್ ಸುವರ್ಣ, ಅಮೇಝಿಂಗ್ ಡೈರೆಕ್ಟರ್. ನಾನೇ ಬೇಕು ಅಂತ ಹೇಳಿ ಮಾಡಿದ್ರು, ಅತ್ಯುತ್ತಮ ನಟನೆಗೆ ನನಗೆ ಸಿಕ್ತು. ನೆಕ್ಸ್ಟ್ ಸರ್ಪ ಸಂಬಂಧ, ಅದು ಇಟ್ ವಾಸ್ ಸಮ್ ರಿಪ್ಲೇಸ್ಮೆಂಟ್, ಅದು ಅಷ್ಟು ಓಡಲಿಲ್ಲ. ನೆಕ್ಸ್ಟ್ ಮುದ್ದು ಲಕ್ಷ್ಮಿ, ಒಳ್ಳೆ ನಿರ್ದೇಶಕರು ಸಿಕ್ಕಿದ್ರು ಬಿಗಿನಿಂಗ್ ಅಲ್ಲಿ. ಆಮೇಲೆ ವಾಹಿನಿ ಒಳ್ಳೇದು ಸಿಕ್ತು. ಮತ್ತೆ ಪ್ರೊಡ್ಯೂಸರ್ಗೂ ಆಗ ನಾನೊಂದು ಹೆಸರು ಮಾಡಬೇಕು ಅಂತ ಇತ್ತು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಕಾಸ್ಟಿಂಗ್ ಆ್ಯಂಡ್ ಇಟ್ ಮೇಡ್ ಅ ರೆಕಾರ್ಡ್. ಅದು 4 ಸೂಪರ್ ಹಿಟ್ ಮಾಡ್ತು.